ಹೆಲೋ ಫ್ರೆಂಡ್ಸ್, ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆಯು ಇಲ್ಲಿ ಡೇಟಾ ಟ್ರಾಫಿಕಿಂಗ್ನಲ್ಲಿ ವಿಶ್ವದ ಅತಿದೊಡ್ಡ ಮೊಬೈಲ್ ಆಪರೇಟರ್ ಯಾವುದು? ಸರಿಯಾದ ಉತ್ತರವು ಆಪ್ಷನ್ ಸಿ, ರಿಲಯನ್ಸ್ ಜಿಯೋ. ನಮ್ಮ ಭಾರತದ ರಿಲಯನ್ಸ್ ಜಿಯೋ ಕಂಪನಿಯು ಡೇಟಾ ಟ್ರಾಫಿಕ್ನಲ್ಲಿ ವಿಶ್ವದ ಅತಿದೊಡ್ಡ ಮೊಬೈಲ್ ಆಪರೇಟರ್ ಕಂಪನಿಯಾಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯು ಇಲ್ಲಿ ರಿಲಯನ್ಸ್ ಜಿಯೋ ಚೀನಾವನ್ನು ಹಿಂದಿಕ್ಕುವ ಮೂಲಕ ಡೇಟಾ ಟ್ರಾಫಿಕ್ನಲ್ಲಿ ವಿಶ್ವದ ಅತಿ ದೊಡ್ಡ ಮೊಬೈಲ್ ಆಪರೇಟರ್ ಕಂಪನಿಯಾಗಿರುತ್ತದೆ. ಇಲ್ಲಿ ಜಿಯೋ ನೆಟ್ವರ್ಕಿಂಗ್ನಲ್ಲಿ ಒಟ್ಟು ಟ್ರಾಫಿಕ್ 40.9 ಎಕ್ಸಾಬೈಟ್ಗಳನ್ನು ತಲುಪಿದೆ ಎಂದು ತಿಳಿಸಿರುತ್ತಾರೆ. ಹಾಗೆಯೇ ಇದು ವರ್ಷದಿಂದ ವರ್ಷಕ್ಕೆ 35.2% ಹೆಚ್ಚಳವಾಗುತ್ತಿದೆ. ಈ ಜಿಯೋ ಪ್ಲಾಟ್ಫಾರ್ಮ್ ಭಾರತದ ಒಂದು ಟೆಲಿಕಾಂ ಕಂಪನಿಯಾಗಿರುತ್ತದೆ. ಇದರ ಸ್ಥಾಪಕರು ಯಾರೆಂದರೆ ಮುಖೇಶ್ ಅಂಬಾನಿಯಾಗಿರುತ್ತಾರೆ ಮತ್ತು ಇದರ ಅಧ್ಯಕ್ಷರು ಆಕಾಶ್ ಅಂಬಾನಿಯಾಗಿರುತ್ತಾರೆ. ಮುಖೇಶ್ ಅಂಬಾನಿಯವರ ಮಗ ಆಕಾಶ್ ಅಂಬಾನಿಯವರು ಜಿಯೋ ಟೆಲಿಕಾಂ ಕಂಪನಿಯ ಅಧ್ಯಕ್ಷರಾಗಿರುತ್ತಾರೆ. ಹಾಗೆಯೇ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ರಿಲಯನ್ಸ್ ಸಂಸ್ಥೆಯು ತೆರಿಗೆ ಪೂರ್ವ ಲಾಭದಲ್ಲಿ 1,00,000 ಕೋಟಿ ಮಿತಿಯನ್ನು ದಾಟಿದ ಮೊದಲ ಭಾರತೀಯ ಕಂಪನಿ ಆಗಿರುತ್ತದೆ. ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಹಾಗೆಯೇ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ, ಚೆಕ್ ಮಾಡಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರತಿ ವರ್ಷ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಏಪ್ರಿಲ್ 24ರಂದು ಪ್ರತಿ ವರ್ಷ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತದೆ. ಇದರ ಬಗ್ಗೆ ಮಾಹಿತಿಯು 1993ರಲ್ಲಿ 73ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ ಐತಿಹಾಸಿಕ ದಿನದ ನೆನಪಿಗಾಗಿ ಈ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತದೆ. ಈ 73ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಏನು ತಿಳಿಸಲಾಗಿತ್ತು ಅಂದರೆ, ಇದು ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳೊಂದಿಗೆ 3 ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು. ಇದರಲ್ಲಿ ಈ 3 ಹಂತದ ವ್ಯವಸ್ಥೆ ಯಾವುದೆಂದರೆ ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇದನ್ನು ಅನ್ವಯಿಸಲಾಗುತ್ತದೆ. ಹಾಗೆಯೇ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ 3 ಹಂತದ ಪಂಚಾಯತ್ಗಳ ವ್ಯವಸ್ಥೆಯನ್ನು ಸ್ಥಾಪಿಸಲಾಯಿತು ಎಂದರೆ ಬಲವತರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಈ 3 ಹಂತದ ಪಂಚಾಯತ್ಗಳ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ CCIನ CBO ಆಗಿ ಸರ್ಕಾರವು ಯಾರನ್ನು ನೇಮಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ನಿಧಿ ಎಸ್ ಜೈನ್ ಅವರನ್ನು ನೇಮಿಸಲಾಗಿರುತ್ತದೆ. ನಿಧಿ ಎಸ್ ಜೈನ್ ಅವರನ್ನು CCIನ ಅಥವಾ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನ ಮುಖ್ಯ ವಿಜಿಲೆನ್ಸ್ ಅಧಿಕಾರಿಯಾಗಿ ಕೇಂದ್ರ ಸರ್ಕಾರವು ನೇಮಿಸಿರುತ್ತದೆ. ಇಲ್ಲಿ ಕೇಂದ್ರ ಸರ್ಕಾರದ ಯಾವ ಡಿಪಾರ್ಟ್ಮೆಂಟ್ ನೇಮಿಸಿದೆ ಎಂದರೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯು ಇವರನ್ನು ಇಲ್ಲಿ ನೇಮಿಸಲಾಗಿದೆ. ಇವರ ಅಧಿಕಾರಾವಧಿ ಎಷ್ಟು ಎಂದರೆ 3 ವರ್ಷವಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದರ ಸ್ಥಾಪನೆಯು 1970ರಲ್ಲಿ ಆಯಿತು ಮತ್ತು ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರೆ, ಇದು ಒಂದು ಭಾರತ ಸರ್ಕಾರದ ಕಾರ್ಪೊರೇಟ್ ಏಜೆನ್ಸಿಯಾಗಿರುತ್ತದೆ. ಇಲ್ಲಿ ಹತ್ತಿಯ ವ್ಯಾಪಾರ, ಸಂಗ್ರಹಣೆ ಮತ್ತು ರಫ್ತಿಗೆ ಸಂಬಂಧಿಸಿದ ವೈವಿಧ್ಯಮಯ ಚಟುವಟಿಕೆಗಳಲ್ಲಿ ಇದು ತೊಡಗಿಸುತ್ತದೆ. ಮುಂದಿನ ಪ್ರಶ್ನೆಯು SIPRI ವರದಿಯ ಪ್ರಕಾರ 2023ರಲ್ಲಿ ಮಿಲಿಟರಿ ವೆಚ್ಚದ ವಿಷಯದಲ್ಲಿ ಭಾರತವು ವಿಶ್ವದಲ್ಲಿ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, 4ನೇ ಸ್ಥಾನವನ್ನು SIPRI ವರದಿಯ ಪ್ರಕಾರ ಭಾರತವು ಮಿಲಿಟರಿ ವೆಚ್ಚದ ವಿಷಯದಲ್ಲಿ ಪಡೆದುಕೊಂಡಿರುತ್ತದೆ. ಇದರ ಬಗ್ಗೆ ಮಾಹಿತಿಯು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ SIPRI ವರದಿಯ ಪ್ರಕಾರ 2023ರಲ್ಲಿ ಭಾರತವು $83.6 ಬಿಲಿಯನ್ ವೆಚ್ಚವನ್ನು ಮಿಲಿಟರಿ ಡಿಪಾರ್ಟ್ಮೆಂಟ್ನಲ್ಲಿ ಖರ್ಚು ಮಾಡಿರುವುದರಿಂದ ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಮಿಲಿಟರಿ ಖರ್ಚು ಮಾಡುವ ದೇಶವಾಗಿ ಹೊರಹೊಮ್ಮಿರುತ್ತದೆ. ಹಾಗೆಯೇ ಇದರಲ್ಲಿ ಮೊದಲನೆಯ ಸ್ಥಾನವನ್ನು ಯಾರು ಪಡೆದುಕೊಂಡಿದ್ದಾರೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇವರು $916 ಶತಕೋಟಿ ಖರ್ಚು ಮಾಡುವ ಮೂಲಕ ಮಿಲಿಟರಿ ಡಿಪಾರ್ಟ್ಮೆಂಟ್ನಲ್ಲಿ ಖರ್ಚು ಮಾಡುವ ಮೂಲಕ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 2ನೆಯ ಸ್ಥಾನವನ್ನು ಚೀನಾ ಪಡೆದುಕೊಂಡರೆ ಇವರು $296 ಶತಕೋಟಿ ಖರ್ಚು ಮಾಡುವ ಮೂಲಕ 2ನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ 3ನೆಯ ಸ್ಥಾನವನ್ನು ರಷ್ಯಾ ದೇಶವು ಪಡೆದುಕೊಂಡಿದೆ. ಇವರು $109 ಶತಕೋಟಿ ಮಿಲಿಟರಿ ಡಿಪಾರ್ಟ್ಮೆಂಟ್ನಲ್ಲಿ ಖರ್ಚು ಮಾಡುವ ಮೂಲಕ 3ನೆಯ ಸ್ಥಾನವನ್ನು ರಷ್ಯಾ ಇಲ್ಲಿ ಪಡೆದುಕೊಂಡಿರುತ್ತದೆ. ಹಾಗೆಯೇ 2023ರಲ್ಲಿ ದೇಶದಲ್ಲಿ ಮಿಲಿಟರಿ ವೆಚ್ಚದಲ್ಲಿ ಹೆಚ್ಚಿನ ಶೇಕಡಾವಾರು ಹೆಚ್ಚಳ ಕಂಡುಬಂದ ದೇಶ ಯಾವುದೆಂದರೆ ಕಾಂಗೋ ಪ್ರಜಾಪ್ರಭುತ್ವ ಗಣರಾಜ್ಯ ಆಗಿರುತ್ತದೆ. ಇವರು 105% ಹೆಚ್ಚಳವನ್ನು ಮಿಲಿಟರಿ ಡಿಪಾರ್ಟ್ಮೆಂಟ್ನಲ್ಲಿ ಖರ್ಚು ಮಾಡಿದ್ದಾರೆ. ಅಂದರೆ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ನೋಡುವುದಾದರೆ ಕಾಂಗೋ ಪ್ರಜಾಪ್ರಭುತ್ವ ಗಣರಾಜ್ಯವು 2022ರಲ್ಲಿ $10 ಬಿಲಿಯನ್ ಖರ್ಚು ಮಾಡಿತ್ತು. ಆದರೆ 2023ರಲ್ಲಿ ಇವರು
$500 ಅಥವಾ $1,000 ಬಿಲಿಯನ್ ಖರ್ಚು ಮಾಡಿದೆ ಎಂದು. ಅದರಲ್ಲಿ ಇವರ ಮಿಲಿಟರಿ ವೆಚ್ಚದ ಖರ್ಚು ಶೇಕಡಾವಾರು ಖರ್ಚಿಗಿಂತ ಹೆಚ್ಚಾಗಿ ಕಂಡುಬಂದಿರುತ್ತದೆ. ಇದನ್ನು ನೆನಪಿಟ್ಟುಕೊಳ್ಳಿ. ಹಾಗೆಯೇ 2023ರಲ್ಲಿ ಒಟ್ಟು ಜಾಗತಿಕ ಮಿಲಿಟರಿ ವೆಚ್ಚ ಎಷ್ಟೆಂದರೆ $2,443 ಬಿಲಿಯನ್ ಆಗಿರುತ್ತದೆ. ಇಲ್ಲಿ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದು ಒಂದು ಸಂಶೋಧನಾ ಸಂಸ್ಥೆಯಾಗಿರುತ್ತದೆ ಮತ್ತು ಇದನ್ನು 1966ರಲ್ಲಿ ಪ್ರಾರಂಭಿಸಲಾಯಿತು. ಇದನ್ನು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಸ್ಥಾಪಿಸಲಾಗಿರುತ್ತದೆ. ಸ್ವೀಡನ್ನ ಸ್ಟಾಕ್ಹೋಮ್ ಇದರ ಪ್ರಧಾನ ಕಚೇರಿ ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2024ರಲ್ಲಿ ವಿಶ್ವ ರೋಗ ನಿರೋಧಕ ಸಪ್ತಾಹ ದಿನವನ್ನು ಯಾವಾಗದಿಂದ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಏಪ್ರಿಲ್ 24ರಿಂದ ವಿಶ್ವ ರೋಗ ನಿರೋಧಕ ಸಪ್ತಾಹ ದಿನವನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಏಪ್ರಿಲ್ನ ಕೊನೆಯ ವಾರದಂದು ವಿಶ್ವ ರೋಗ ನಿರೋಧಕ ವಾರವನ್ನು ಆಚರಿಸಲಾಗುತ್ತದೆ. ಇಲ್ಲಿ 24ರಿಂದ 30 ಏಪ್ರಿಲ್ 2024ರವರೆಗೆ 2024ರಲ್ಲಿ ವಿಶ್ವ ರೋಗ ನಿರೋಧಕ ಸಪ್ತಾಹ ದಿನವನ್ನು ಆಚರಿಸಲಾಗುತ್ತದೆ. ಇದರ 2024ರ ಥೀಮ್ ಏನೆಂದರೆ ಹ್ಯುಮ್ಯಾನಿಲಿ ಪಾಸಿಬಲ್ ಇಮ್ಯುನೈಸೇಷನ್ ಫಾರ್ ಆಲ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಹಾಗೆಯೇ 2012ರಲ್ಲಿ ವಿಶ್ವ ರೋಗ ನಿರೋಧಕ ವಾರವನ್ನು ಸ್ಥಾಪಿಸಲಾಯಿತು ಮತ್ತು ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಮಕ್ಕಳ ಪ್ರತಿರಕ್ಷಣಾ ಸಪ್ತಾಹ ದಿನವನ್ನು ಏಪ್ರಿಲ್ 22ರಿಂದ 29ರವರೆಗೆ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆಯು 2023-24ರಲ್ಲಿ ಸೀರಿ ಎ ಫುಟ್ಬಾಲ್ ಲೀಗ್ ಅನ್ನು ಯಾವ ಫುಟ್ಬಾಲ್ ಕ್ಲಬ್ ಗೆದ್ದಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಇಂಟರ್ ಮಿಲನ್ ತಂಡ ಅಥವಾ ಇಂಟರ್ ಮಿಲನ್ ಕ್ಲಬ್ ಸೀರಿ ಎ ಫುಟ್ಬಾಲ್ ಲೀಗ್ ಅನ್ನು ಗೆದ್ದಿರುತ್ತದೆ. ಇಲ್ಲಿ ಇಂಟರ್ ಮಿಲನ್ ಅಥವಾ ಇಂಟರ್ನಾಜಿಯನಲ್ ಮಿಲಾನೋ ಎಂದು ಕೂಡ ಈ ತಂಡವನ್ನು ಕರೆಯಲಾಗುತ್ತದೆ. ಇದು ಎದುರಾಳಿ ಎಸಿ ಮಿಲನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮುಖಾಂತರ 20ನೇ ಬಾರಿಗೆ ಸೀರಿ ಎ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುತ್ತದೆ. ಇಲ್ಲಿ ಸೀರಿ ಲೀಗ್ ಅಂದರೆ ಇದು ಒಂದು ಇಟಲಿಯಲ್ಲಿ ನಡೆಯುವ ವೃತ್ತಿಪರ ಕ್ಲಬ್ ಫುಟ್ಬಾಲ್ ಆಗಿರುತ್ತದೆ. ಹಾಗೆಯೇ ಸೀರಿ ಲೀಗ್ ಎಂದರೆ ಇದೊಂದು ಉನ್ನತ ವೃತ್ತಿಪರ ಲೀಗ್ ಆಗಿರುತ್ತದೆ. ಇದನ್ನು ಸೀರಿ ಎ ಲೀಗ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸೀರಿ ಎ ಲೀಗ್ ಅನ್ನು 1898ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇದು ಇಟಲಿಯ ಒಂದು ವೃತ್ತಿಪರ ಫುಟ್ಬಾಲ್ ಲೀಗ್ ಆಗಿರುತ್ತದೆ. ಇಲ್ಲಿ ಇಟಲಿಯ ಸೀರಿ ಎ ಫುಟ್ಬಾಲ್ ಲೀಗ್ನಲ್ಲಿ ಅತಿ ಹೆಚ್ಚು ಬಾರಿ ಪಂದ್ಯವನ್ನು ಗೆದ್ದಿದ್ದು ಯಾರು ಎಂದರೆ ಜುವೆಂಟಸ್ ಫುಟ್ಬಾಲ್ ಕ್ಲಬ್ 36 ಬಾರಿ ಈ ಪ್ರಶಸ್ತಿಯನ್ನು ಇಲ್ಲಿ ಗೆದ್ದಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು 2024ರಲ್ಲಿ BMW ಓಪನ್ ಟೆನ್ನಿಸ್ ಡಬಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ಯುಕಿ ಬಾಬ್ರಿ ಮತ್ತು ಅಲ್ಬನೋ ಒಲಿವೆಟಿ ಅವರು BMW 2024ರ ಓಪನ್ ಟೆನ್ನಿಸ್ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಈ BMW ಓಪನ್ ಟೆನ್ನಿಸ್ ಪಂದ್ಯವನ್ನು ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆಸಲಾಯಿತು. ಇದು ಭಾರತೀಯ ಟೆನ್ನಿಸ್ ಆಟಗಾರನಾದ ಯುಕಿ ಬಾಬ್ರಿ ಮತ್ತು ಅವರ ಫ್ರೆಂಚ್ ಪಾಲುದಾರನಾದ ಅಲ್ಬನೋ ಒಲಿವೆಟ್ಟಿ ಅವರು 2024ರ BMW ಓಪನ್ ಟೆನ್ನಿಸ್ ಪಂದ್ಯಾವಳಿಯನ್ನು ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಈ ಪ್ರಶಸ್ತಿಯನ್ನು ಬೆವೇರಿಯನ್ ಅಂತಾರಾಷ್ಟ್ರೀಯ ಟೆನ್ನಿಸ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಎಂದು ಕೂಡ ಕರೆಯಲಾಗುತ್ತದೆ. ಇದರಲ್ಲಿ ಗೆದ್ದವರಿಗೆ 250 ಶ್ರೇಯಾಂಕಗಳನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು ಗೆದ್ದವರು ಅಂದರೆ ಈ ಬೆವಿಲಿಯನ್ ಅಂತಾರಾಷ್ಟ್ರೀಯ ಟೆನ್ನಿಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದವರು ಭಾರತದಲ್ಲಿ ಇವರೇ ಮೊದಲಾಗಿರುತ್ತಾರೆ. ಇವರ ಹೆಸರನ್ನು ನೆನಪಿಟ್ಟುಕೊಳ್ಳಿ. ಭಾರತೀಯರಾದ ಯುಕಿ ಬಾಬ್ರಿ ಆಗಿರುತ್ತಾರೆ. ಹಾಗೆಯೇ ಇಲ್ಲಿ BMW ಓಪನ್ ಟೆನ್ನಿಸ್ ಪ್ರಶಸ್ತಿಯಲ್ಲಿ ಸಿಂಗಲ್ಸ್ನಲ್ಲಿ ಯಾರು ಗೆದ್ದಿದ್ದಾರೆ ಎಂದರೆ ಜರ್ಮನ್ ಆಟಗಾರನಾದ ಜಿನ್ ಲಾರ್ನ್ಸ್ಟಾಫ್ ಅವರು ಗೆದ್ದಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು 2024ರಲ್ಲಿ ಭಾರತಕ್ಕೆ ತನ್ನ ಮೊದಲ ರಕ್ಷಣಾ ಸಲಹೆಗಾರರಾಗಿ ಪಪುವಾ ನ್ಯೂ ಗಿನಿ ದೇಶವು ಯಾರನ್ನು ನೇಮಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಎಡಿಸನ್ ನ್ಯಾಪೋ ಅವರನ್ನು ನೇಮಿಸಿರುತ್ತದೆ. ಇಲ್ಲಿ ಕರ್ನಲ್ ಎಡಿಸನ್ ನ್ಯಾಪೋ ಅವರನ್ನು ಪಪುವಾ ನ್ಯೂ ಗಿನಿಯ ದೇಶವು ಭಾರತಕ್ಕೆ ರಕ್ಷಣಾ ಸಲಹೆಗಾರರಾಗಿ ನೇಮಿಸಿರುತ್ತದೆ. ಇಲ್ಲಿ ಮ್ಯಾಪ್ನಲ್ಲಿ ನೋಡಬಹುದು. ಇಲ್ಲಿ ಪಪುವಾ ನ್ಯೂ ಗಿನಿ ದೇಶ ಕಂಡುಬರುತ್ತದೆ ಹಾಗೂ ಇದರ ರಾಜಧಾನಿ ಯಾವುದೆಂದರೆ ಪೋರ್ಟ್ ಮೊರೆಸ್ಬಿ ಆಗಿರುತ್ತದೆ. ಇದರ ಕರೆನ್ಸಿ ಕೀನಾ ಆಗಿರುತ್ತದೆ ಮತ್ತು ಪ್ರಧಾನಮಂತ್ರಿ ಯಾರೆಂದರೆ ಜಿಮ್ಸ್ ಮರಾಪೆ ಆಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ, ನವದೆಹಲಿಯಲ್ಲಿ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಪ್ರಾರಂಭಿಸಲಾಯಿತು. ಇದು 6ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿರುತ್ತದೆ. ಇದರ ಸಮ್ಮೇಳನದ ಥೀಮ್ ಏನೆಂದರೆ ಹೆಚ್ಚು ಚೇತರಿಸಿಕೊಳ್ಳುವ ನಾಲೆಗಳಿಗೆ ಇಂದು ಹೂಡಿಕೆ ಎನ್ನುವುದಾಗಿರುತ್ತದೆ. ಈ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಏನನ್ನು ಚರ್ಚೆ ಮಾಡಲಾಗುತ್ತದೆ ಎಂದರೆ ವಿಪತ್ತುಗಳು ಮತ್ತು ಹವಾಮಾನ ಬದಲಾವಣೆಯನ್ನು ತಡೆದುಕೊಳ್ಳಬಲ್ಲ ಚೇತರಿಸಿಕೊಳ್ಳುವ ಮೂಲಸೌಕರ್ಯವನ್ನು ರಚಿಸುವಲ್ಲಿ
ತೊಡಗಿರುವ ಜಾಗತಿಕ ಸಮುದಾಯವನ್ನು ನಿರ್ಮಿಸುವ ಗುರಿಯ ಬಗ್ಗೆ ಇಲ್ಲಿ ಮಾತನಾಡಲಾಗುತ್ತದೆ ಅಥವಾ ಚರ್ಚಿಸಲಾಗುತ್ತದೆ. ಇಲ್ಲಿ ಈ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಭಾರತವು 2019ರಲ್ಲಿ ಪ್ರಾರಂಭಿಸಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.